ಪಾಕಿಸ್ತಾನ ಸಂಘರ್ಷದ ನಡುವೆ ಪಾಕ್ನ ಸ್ಪೈ ಪತ್ತೆಯಾಗಿದ್ದಾನೆ. ಜೈಸಲ್ಮೇರ್ನಲ್ಲಿ ಪಾಕ್ ಏಜೆಂಟ್ ಪಠಾಣ್ ಖಾನ್ ಪತ್ತೆಯಾಗಿದ್ದಾನೆ. ರಾಜಸ್ಥಾನ ಗುಪ್ತಚರ ಇಲಾಖೆಯಿಂದ ಗೂಢಚಾರಿಯನ್ನು ಅರೆಸ್ಟ್ ಮಾಡಲಾಗಿದೆ. 2019ರಲ್ಲಿ ಪಾಕಿಸ್ತಾನಕ್ಕೆ ತೆರಳಿದ್ದ ಪಠಾಣ್ ಖಾನ್ ನನ್ನ ಬಂಧನ ಮಾಡಲಾಗಿದೆ. ಭಾರತೀಯ ಸೇನೆಯ ಚಲನವಲನದ ಬಗ್ಗೆ ಮಾಹಿತಿಯನ್ನ ಈತ ಕಳಿಸ್ಕೊಡ್ತಾ ಇದ್ದ. ಐಎಸ್ಐ ಪರ ಕೆಲಸ ಮಾಡ್ತಾ ಇದ್ದ ಆರೋಪದಲ್ಲಿ ಪಠಾಣ್ ಖಾನ್ ನನ್ನ ಬಂಧನ ಮಾಡಲಾಗಿದೆ. ಜೈಸಲ್ಮೇರ್ನಲ್ಲಿ ಪಾಕ್ ಏಜೆಂಟ್ ಪಠಾಣ್ ಖಾನ್ ಪತ್ತೆಯಾಗಿದ್ದು ಆತನನ್ನ ರಾಜಸ್ಥಾನ ಗುಪ್ತಚರ ಇಲಾಖೆಯಿಂದ ಅರೆಸ್ಟ್ ಮಾಡಲಾಗಿದೆ. ಭಾರತೀಯ ಸೇನೆಯ ಚಲನವಲನದ ಬಗ್ಗೆ ಈತ ಮಾಹಿತಿಯನ್ನ ಕಳಿಸ್ಕೊಡ್ತಾ ಇದ್ದ. ಭಾರತ ಪಾಕಿಸ್ತಾನ ಸಂಘರ್ಷದ ನಡುವೆ ಪಾಕ್ನ ಸ್ಪೈ ಪತ್ತೆಯಾಗಿದ್ದಾನೆ. ಜೈಸಲ್ಮೇರ್ನಲ್ಲಿ ಪಾಕ್ ಏಜೆಂಟ್ ಪಠಾಣ್ ಖಾನ್ ಪತ್ತೆಯಾಗಿದ್ದಾನೆ. ರಾಜಸ್ಥಾನ ಗುಪ್ತಚರ ಇಲಾಖೆಯಿಂದ ಗೂಢಚಾರಿಯನ್ನು ಅರೆಸ್ಟ್ ಮಾಡಲಾಗಿದೆ. 2019ರಲ್ಲಿ ಪಾಕಿಸ್ತಾನಕ್ಕೆ ತೆರಳಿದ್ದ ಪಠಾಣ್ ಖಾನ್ ನನ್ನ ಬಂಧನ ಮಾಡಲಾಗಿದೆ. ಭಾರತೀಯ ಸೇನೆಯ ಚಲನವಲನದ ಬಗ್ಗೆ ಮಾಹಿತಿಯನ್ನ ಈತ ಕಳಿಸ್ಕೊಡ್ತಾ ಇದ್ದ. ಐಎಸ್ಐ ಪರ ಕೆಲಸ ಮಾಡ್ತಾ ಇದ್ದ ಆರೋಪದಲ್ಲಿ ಪಠಾಣ್ ಖಾನ್ ನನ್ನ ಬಂಧನ ಮಾಡಲಾಗಿದೆ. ಜೈಸಲ್ಮೇರ್ನಲ್ಲಿ ಪಾಕ್ ಏಜೆಂಟ್ ಪಠಾಣ್ ಖಾನ್ ಪತ್ತೆಯಾಗಿದ್ದು ಆತನನ್ನ ರಾಜಸ್ಥಾನ ಗುಪ್ತಚರ ಇಲಾಖೆಯಿಂದ ಅರೆಸ್ಟ್ ಮಾಡಲಾಗಿದೆ. ಭಾರತೀಯ ಸೇನೆಯ ಚಲನವಲನದ ಬಗ್ಗೆ ಈತ ಮಾಹಿತಿಯನ್ನ ಕಳಿಸ್ಕೊಡ್ತಾ ಇದ್ದ. ಭಾರತ ಪಾಕಿಸ್ತಾನ ಸಂಘರ್ಷದ ನಡುವೆ ಪಾಕ್ನ ಸ್ಪೈ ಪತ್ತೆಯಾಗಿದ್ದಾನೆ. ಜೈಸಲ್ಮೇರ್ನಲ್ಲಿ ಪಾಕ್ ಏಜೆಂಟ್ ಪಠಾಣ್ ಖಾನ್ ಪತ್ತೆಯಾಗಿದ್ದಾನೆ. ರಾಜಸ್ಥಾನ ಗುಪ್ತಚರ ಇಲಾಖೆಯಿಂದ ಗೂಢಚಾರಿಯನ್ನು ಅರೆಸ್ಟ್ ಮಾಡಲಾಗಿದೆ. 2019ರಲ್ಲಿ ಪಾಕಿಸ್ತಾನಕ್ಕೆ ತೆರಳಿದ್ದ ಪಠಾಣ್ ಖಾನ್ ನನ್ನ ಬಂಧನ ಮಾಡಲಾಗಿದೆ. ಭಾರತೀಯ ಸೇನೆಯ ಚಲನವಲನದ ಬಗ್ಗೆ ಮಾಹಿತಿಯನ್ನ ಈತ ಕಳಿಸ್ಕೊಡ್ತಾ ಇದ್ದ. ಐಎಸ್ಐ ಪರ ಕೆಲಸ ಮಾಡ್ತಾ ಇದ್ದ ಆರೋಪದಲ್ಲಿ ಪಠಾಣ್ ಖಾನ್ ನನ್ನ ಬಂಧನ ಮಾಡಲಾಗಿದೆ. ಜೈಸಲ್ಮೇರ್ನಲ್ಲಿ ಪಾಕ್ ಏಜೆಂಟ್ ಪಠಾಣ್ ಖಾನ್ ಪತ್ತೆಯಾಗಿದ್ದು ಆತನನ್ನ ರಾಜಸ್ಥಾನ ಗುಪ್ತಚರ ಇಲಾಖೆಯಿಂದ ಅರೆಸ್ಟ್ ಮಾಡಲಾಗಿದೆ. ಭಾರತೀಯ ಸೇನೆಯ ಚಲನವಲನದ ಬಗ್ಗೆ ಈತ ಮಾಹಿತಿಯನ್ನ ಕಳಿಸ್ಕೊಡ್ತಾ ಇದ್ದ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.